ತಳವಾರ ಎಸ್ಟಿ ಹೋರಾಟ ಸಮಿತಿಯಿಂದ ಪಾದಯಾತ್ರೆ ಆರಂಭ. ಯಡ್ರಾಮಿ ತಾಲೂಕಿನ ಕಟ್ಟಕಡಿಯ ಗ್ರಾಮ ಕಣಮೇಶ್ವರ ಗ್ರಾಮದಿಂದ ಕರ್ನಾಟಕ ರಾಜ್ಯ ತಳವಾರ ಸಮಾಜ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಪಾದಯಾತ್ರೆ ಆರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸರ್ದಾರ್ ರಾಯಪ್ಪ ಮಾತನಾಡಿ, ತಳವಾರ ಜಾತಿ ಜನರಿಗೆ ಹಿಂದಿನ ಬಿಜೆಪಿ ಸರ್ಕಾರ ತಳವಾರ ಮತ್ತು ಪರಿವಾರ ಜಾತಿಗೆ ಎಸ್ಟಿ ಪಟ್ಟಿಗೆ ಸೇರಿಸಿ ತಳವಾರ ಜಾತಿ ಜನರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸುಧಾರಣೆಯಾಗಲು ಅನುವು ಮಾಡಿಕೊಟ್ಟಿತ್ತು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಸುತ್ತೋಲೆ ಹೊರಡಿಸುತ್ತಾ ತಳವಾರ ಜಾತಿಯ ಜನರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡದೆ ಅಧಿಕಾರಿಗಳು ವಿನಃ ಕಾರಣ ತೊಂದರೆ ಕೊಡುತ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರ ನೀಡುವುದು ಸರಳೀಕರಿಸಬೇಕು, ಸಿಂಧುತ್ವ ನೀಡಬೇಕು, ನಮ್ಮ ಬೇಡಿಕೆಗಳು ಈಡೇರಬೇಕು, ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಇದೇನೋ ಬೇರೆ ನಡೆದದ, ಇಲ್ಲಾಕ್ರಿ ಅಂತ ಮಾತುಗಳು ಕೂಡ ಕೇಳಿ ಬರ್ತಾವ. ಇವೆಲ್ಲಿ ಹೇಳಂಗಿಲ್ಲ. ಇದಕ್ಕೆ ನೀವೇ ನೇರ ಹೊಣೆಗಾರರು. ಇದು ನೀವನ್ನೇ ಉದ್ದೇಶಪೂರ್ವಕವಾಗಿ ಮಾಡಕತ್ರ ನಮ್ಗೆ ಗೊತ್ತದ. ಆದ್ರೆ ನೀವು ಇವತ್ತು ತಿಳ್ಕೊಂಡ್ರಿ, ನಾಳೆ ತಿಳ್ಕೊಂಡ್ರಿ, ನಮ್ಮ ನ್ಯಾಯ ನಮಗೆ ಕೊಡಿಸ್ತೀರಿ ಅನ್ನೋ ಒಂದು ನಂಬಿಕೆ ಎಂದು ನಾವು ಇಲ್ಲಿ ತನಕ ಸುಮ್ಮಿದ್ದೀವಿ. ಇಲ್ಲಿವರೆಗೆ ಇಲ್ಲಿಂದ ಕಲಬುರಗಿವರೆಗೆ ಹೋಗಿ ನಿಮ್ಮವ್ರು ಯಾರ್ಯಾರು ನಿಮ್ಗೆ ಗೊತ್ತಾಗ್ತದೆ. ಹೇಳಿದ್ರಿ ಸಾಕು, ನಮ್ಮವನ ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ, ಮಾಡ್ಲಿ ಸರ್ ನಿಮ್ ಪರವಾಗಿ ಕೆಲಸ ಬರ್ಲಿ. 43 ಡಿಗ್ರಿ ಸೆಲ್ಸಿಯಸ್ ನಮ್ಗೆ ನಡಿಲಿಕ್ಕೆ ಹುಚ್ಚಿ ಚಡೋದ ನಮ್ಗೆ. ನೀವು ಆರಾಮ್ ಎಸಿದ ಕೂತು ಹೆಸರು ಕೂತು ರಾಜಕೀಯ ಮಾಡೋದ್ ಗೊತ್ತಾಗಲ್ಲ. ನಮ್ಗೆ ಯಾರಿಗೆ ಕೆಲಸ ಇಲ್ಲ, ನೀವು ಎಲ್ಲರಿಗೆ ಸೇರಿ ಯುವಕರಿಗೆ ರಾಜಕೀಯ ಮುಖಂಡರಿಗೆ ಸಮಾಜ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಸುತ್ತೋಲೆ ಹೊರಡಿಸುತ್ತಾ ತಳವಾರ ಜಾತಿಯ ಜನರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡದೆ ಅಧಿಕಾರಿಗಳು ವಿನಃ ಕಾರಣ ತೊಂದರೆ ಕೊಡುತ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರ ನೀಡುವುದು ಸರಳೀಕರಿಸಬೇಕು, ಸಿಂಧುತ್ವ ನೀಡಬೇಕು, ನಮ್ಮ ಬೇಡಿಕೆಗಳು ಈಡೇರಬೇಕು, ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಮಾಜದ ಜನರಿಗೆ ಊಟ ಮಾಡಲು ರೊಟ್ಟಿ ಸಂಗ್ರಹಣೆ ಮಾಡುತ್ತಿದ್ದು, ಮಹಿಳೆಯರು ರೊಟ್ಟಿ ಮತ್ತು ಶೇಂಗಾ ಹಿಂಡಿ ಕೊಡುತ್ತಿದ್ದಾರೆ. ತಳವಾರ ಎಸ್ಟಿ ಹೋರಾಟ ಸಮಿತಿಯವರಿಗೆ ಸಮಾಜದ ವತಿಯಿಂದ ರೊಟ್ಟಿ ಕೊಡುವ ಮೂಲಕ ಹೋರಾಟಗಾರರಿಗೆ ಸಹಾಯ ಮತ್ತು ಸಹಕಾರ ಜೊತೆಗೆ ಸಮಾಜದವರಿಂದ ಉತ್ತಮ ಪ್ರೋತ್ಸಾಹ ಸಿಗುತ್ತದೆ ಎಂದು ಮುಖಂಡರು ಹೇಳಿದರು. ಓಕೆ. ಅವರ ಮಾತುಗಳಿಗೆ, ಅವರ ಏನಪ್ಪಾ ಅಂದ್ರೆ ವಿಚಾರಗಳಿಗೆ, ನಮ್ಮ ವಿರೋಧ ಚಟುವಟಿಕೆಗಳಿಗೆ ನಿರಂತರವಾಗಿ ಬೆಂಬಲ ನೀಡ್ತಾ ಇದೆ. ಅದನ್ನು ನಾವೆಲ್ಲರೂ ಎಷ್ಟು ದಿನ ಅಂತ ಸಹಿಸಿಕೊಳ್ಳಕ್ಕೆ ಸಾಧ್ಯದ? ಹಾಗಾಗಿ ನಾವು ನಿಮ್ಮಂಗೆ ಒಳಗೆ ಜಾತಿ ಮಾಡ್ತೀವಿ, ನಿಮ್ಮಂಗೆ ಒಳಗೆ ನಾವು ಕುಲದ ನೆಲೆಯನ್ನು ಬಲ್ಲಿರಿ, ನಿಮ್ಮ ಮನಸ್ಥಿತಿಯನ್ನು ನಾವು ತಿಳ್ಕೊಂಡಿವಿ. ಇವತ್ತು ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಮೀರಿ ಹಚ್ಚೆ ಹೋಗ್ತಾನ ಜಾತಿ, ಕುಲ, ಮತ, ಪಂಥ, ಧರ್ಮ ಮೀರಿ ನೀವು ನಿರಂತರ ಅದರ ಹೆಸರು ಮೇಲೆ ನಾವು ಶೋಷಣೆ ಮಾಡ್ತಾ ಇದ್ದೀರಿ. ಮಾತಿರ್ತಿದ್ರೆ ಸಂವಿಧಾನ, ಸಿದ್ಧಾಂತ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ನಾನು ನಿನ್ನೆ ಏನ್ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಆ ಒಂದು ವಿಚಾರ ತತ್ವಗಳು ಇಟ್ಕೊಂಡು ಇಡೀ ಹಿಂದುಳಿದ ಸಮುದಾಯಗಳಿಗೆ, ಇಡೀ ದಲಿತ ಸಮುದಾಯಗಳಿಗೆ, ಇಡೀ ಅಲಕ್ಷಿತ ವರ್ಗದ ಸಮುದಾಯಗಳಿಗೆ ಅವನ್ನೇ ಇಟ್ಕೊಂಡು ಅನ್ಯಾಯ ಮಾಡ್ತಾ ಇದ್ದೀರಿ. ಇನ್ನು ಮೇಲೆ ನಿಮ್ಮ ಈ ಆಟ ನಡೆಯಲ್ಲ. ಯಾವಾಗ ಚಿನ್ನಪ್ಪ ರೆಡ್ಡಿ ಆಯೋಗದ ನಂತರ LC ಹಾನೂರ ಆಯೋಗ ವರದಿ ಈಚೆಗಡೆ ಬರ್ಲಿಕ್ಕೆ ಸಾಧ್ಯ ಅದು ಪ್ರತಿಯೊಂದು ಸಮುದಾಯಗಳ ಏನಪ್ಪಾ ಅಂದ್ರೆ ಅವರ ಅಂಕೆ ಸಂಖ್ಯೆ ಹಿಡ್ಕೊಂಡು, ಅವರ ಜಾತಿ ಹಿಡ್ಕೊಂಡು ನಿರಂತರವಾಗಿ ತಿರುಚಿ ಅವರನ್ನ ಪ್ರತಿಯೊಂದು ಸೌಲಭ್ಯದಿಂದ ವಂಚಿಸ್ತಾ ಬಂತು ಇಲ್ಲಿಯ ಸರ್ಕಾರ. ಒಂದು ಕೋಮಿನ ಒಂದು ಸಮುದಾಯದ ಅವರ ಆಶಯ ಕಾಪಾಡಕ್ಕಾಗಿ
ಜಾತಿ ಪ್ರಮಾಣ ಪತ್ರ ನೀಡುವುದು ಸರಳೀಕರಿಸಬೇಕು, ಸಿಂಧುತ್ವ ನೀಡಬೇಕು, ನಮ್ಮ ಬೇಡಿಕೆಗಳು ಈಡೇರಬೇಕು, ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡ ರೇವಣಸಿದ್ದಪ್ಪಗೌಡ ಕಮಾನಮನಿ, ವಸಂತರಾಯ್ ನರಿಬೋಳ್, ಬಾಪುಗೌಡ ಮಾಲಿಪಾಟೀಲ್, ಭಗವಂತರಾಯ ಬೆಣ್ಣೂರ್, ಸಿದ್ದನಗೌಡ ಮಾವನೂರ್, ಅಶೋಕ್ ಕಂಕಿ, ಹಳ್ಳೆಪ್ಪ ನಾಟಿಕಾರ್ ಸೇರಿದಂತೆ ಅನೇಕ ಮುಖಂಡರು, ಯುವಕರು ಪಾದಯಾತ್ರೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಮಾಜದ ಜನರಿಗೆ ಊಟ ಮಾಡಲು ರೊಟ್ಟಿ ಸಂಗ್ರಹಣೆ ಮಾಡುತ್ತಿದ್ದು ಚಂದ್ರಶೇಖರ್ ಪಾಟೀಲ್.